ಪ್ರಿಯ ಸ್ನೇಹಿತರೆ, ಪಾಲಕರಿಗೆ ಪ್ರಾಚಾರ್ಯರ ಪಾಠಗಳು ಮಾಲಿಕೆಯಲ್ಲಿ ಇಂದು ಹೊಗಳಿಕೆ ಮತ್ತು ತೆಗಳಿಕೆಗಳನ್ನು ಸಂದರ್ಭೋಚಿತವಾಗಿ ಬಳಸಿ ಕುರಿತು ಚಿಂತನ. ಪ್ರಸ್ತುತಿ ಪ್ರಾಚಾರ್ಯರಾದ ಶ್ರೀ ಮಂಜುನಾಥ್ ಮರಿತಮ್ಮನವರ್. ಹೊಗಳಿಕೆ ಮತ್ತು ತೆಗಳಿಕೆಯನ್ನು ಪಾಲಕರು ಹಿತಮಿತವಾಗಿ ಬಳಸಬೇಕು. ಹೊಗಳಿಕೆಯು ಧನಾತ್ಮಕ ಪುನರ್ಬಲನವಾದರೆ ತೆಗಳಿಕೆಯು ಋಣಾತ್ಮಕ ಪುನರ್ಬಲನವಾಗಿದೆ. ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿದಾಗ, ಮನೆಗೆಲಸದಲ್ಲಿ ಸಹಾಯ ಮಾಡಿದಾಗ, ದೀನದಲಿತರಿಗೆ ಅನಾಥರಿಗೆ ನೆರವು ನೀಡಿದಾಗ ನಿಮ್ಮ ಮಕ್ಕಳನ್ನು ಹೊಗಳಬೇಕು. ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಗಳಿಸಿದಾಗ, ಮನೆ ಮತ್ತು ಪರಿಸರಕ್ಕೆ ಹಾನಿ ಉಂಟು ಮಾಡಿದಾಗ, ಅನುಪಯುಕ್ತ ಚಟುವಟಿಕೆಗಳಲ್ಲಿ ತೊಡಗಿದಾಗ ಮಕ್ಕಳನ್ನು ಸಮಾಜ ಸಮ್ಮತ ರೀತಿಯಲ್ಲಿ ಯುಕ್ತ ಕ್ರಿಯೆ ಮಾಡುವಂತೆ ಸಮಾಧಾನವಾಗಿ ಎಚ್ಚರಿಸಬೇಕು. ಅನೈತಿಕ ಚಟುವಟಿಕೆಗಳು ಹಾಗೆಯೇ ಮುಂದುವರಿದರೆ ತೆಗಳಿಕೆಯ ಅಸ್ತ್ರವನ್ನು ತಕ್ಕ ಮಟ್ಟಿಗೆ ಬಳಸಬೇಕು. ನಿಮ್ಮ ಮಗುವೊಂದು ಅರ್ಧವಾರ್ಷಿಕ ಪರೀಕ್ಷೆಯಲ್ಲಿ ಇಂಗ್ಲಿಷ್ ಭಾಷೆಗೆ 80 ಅಂಕಗಳನ್ನು ಮತ್ತು ಗಣಿತ ವಿಷಯಕ್ಕೆ 50 ಅಂಕಗಳನ್ನು ಗಳಿಸಿದ್ದಾನೆ ಎಂದಿಟ್ಟುಕೊಳ್ಳಿ. ನೀವು ಮೊದಲು ಇಂಗ್ಲಿಷ್ ಭಾಷೆಗೆ 80 ಅಂಕಗಳನ್ನು ಗಳಿಸಿದ್ದಕ್ಕಾಗಿ ನಿಮ್ಮ ಮಗುವನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸಬೇಕು. ನೀನು ತುಂಬ ಜಾಣ, ಮುಂದಿನ ಪರೀಕ್ಷೆಯಲ್ಲಿ ಗಣಿತ ವಿಷಯದಲ್ಲಿಯೂ 80ಕ್ಕಿಂತ ಹೆಚ್ಚು ಅಂಕ ಗಳಿಸಲು ಪ್ರಯತ್ನಿಸು. ಆ ಸಾಮರ್ಥ್ಯ ನಿನ್ನಲ್ಲಿದೆ, ನೀನು ನಂಬರ್ 1 ಆಗುತ್ತೀಯಾ ಎಂದು ಪ್ರೇರೇಪಿಸಬೇಕೇ ಹೊರತು 3 ಹೊತ್ತು ಉಂಡಾಡಿ ಗುಂಡರ ಜೊತೆ ಹರಟೆ ಹೊಡೆದರೆ, ಟಿವಿ ನೋಡಿದರೆ ಗಣಿತದಲ್ಲಿ 50 ಅಂಕ ಗಳಿಸದೆ ಇನ್ನೇನು ಎಂದು ಗದರಿಸಬೇಡಿ. ಆಕಸ್ಮಿಕವಾಗಿ ಪರೀಕ್ಷೆಯಲ್ಲಿ ಮಗುವೊಂದು ಅನುತ್ತೀರ್ಣರಾಗಿದ್ದರೆ ನೀನೊಬ್ಬ ದಂಡಪಿಡ್ಡ. ನಿನ್ನ ಓದಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದು ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಂತಾಯಿತು. ಬಂಧು ಬಾಂಧವರ ಮುಂದೆ ನಾವು ಮಾತನಾಡದ ಹಾಗೆ ಮಾಡಿಬಿಟ್ಟೆ ಎಂಬ ಮಾತುಗಳು ಮಗುವನ್ನು ನೇರವಾಗಿ ಮನೆ ಬಿಟ್ಟು ಹೋಗಲೋ ಆತ್ಮಹತ್ಯೆ ಮಾಡಿಕೊಳ್ಳಲೋ ಪ್ರಚೋದಿಸುತ್ತವೆ. ಬದಲಾಗಿ ಸೋಲು ಎಂಬುದು ಗೆಲುವಿನ ಸೋಪಾನ. ನಿನ್ನ ಸಮಸ್ಯೆಗಳೇನಾದರೂ ಇದ್ದರೆ ಹೇಳು. ನಿನ್ನ ಸೋಲನ್ನು ಗೆಲುವಾಗಿ ಮಾರ್ಪಡಿಸಲು ನಮ್ಮ ಸಹಾಯ ಸದಾ ಇದ್ದೇ ಇರುತ್ತದೆ ಎನ್ನುವ ಭದ್ರತಾ ಭಾವನೆ ಮೂಡಿಸಿದರೆ ನಿಜಕ್ಕೂ ಮಕ್ಕಳು ಯುಕ್ತ ದಾರಿಯಲ್ಲಿ ಪಯಣಿಸಲು ಪ್ರಾರಂಭಿಸುತ್ತಾರೆ. ತಂದೆ ತಾಯಿಯರ, ಗುರು ಹಿರಿಯರ ಹೊಗಳಿಕೆಯ ಮಕ್ಕಳ ಒಲವಿನ ಅಗತ್ಯಗಳನ್ನು ಪೂರೈಸುವುದರಿಂದ ಕಲಿಕಾ ಪ್ರಕ್ರಿಯೆಯಲ್ಲಿ ಪ್ರೇರಕವಾಗಿ ಇದನ್ನು ಬಳಸಲಾಗುತ್ತದೆ. ಹೊಗಳಿಕೆಯಿಂದ ಕಲಿಕೆಯ ಪ್ರಮಾಣ ಹೆಚ್ಚುವುದಾದರೂ ಮಕ್ಕಳಲ್ಲಿ ದುಷ್ಟ ಕಾರ್ಯಗಳು, ದುರ್ನಡತೆಗಳಿಗೆ ತೆಗಳಿಕೆಯು ಉತ್ತಮ ಪ್ರೇರಕವಾಗುತ್ತದೆ. ಹೊಗಳಿಕೆ ಅತಿಯಾದರೆ ಮಕ್ಕಳು ದುರಹಂಕಾರಿಗಳು, ಸ್ವೇಚ್ಛಾಚಾರಿಗಳಾಗುವ. ತೆಗಳಿಕೆಯ ನೆಪದಲ್ಲಿ ಅವಾಚ್ಯ ಪದಗಳನ್ನು, ಚುಚ್ಚು ಮಾತುಗಳನ್ನು, ಕೆಟ್ಟ ನುಡಿಗಳನ್ನು ಉಪಯೋಗಿಸಿದರೆ ವಿದ್ಯಾರ್ಥಿಗಳಲ್ಲಿ ಕೀಳರಿಮೆ, ಸಂವೇದನಾತ್ಮಕ ವಿಕೃತಿಗಳು ಮನೆ ಮಾಡುತ್ತವೆ. ಹೊಗಳಿಕೆಯು ಧನಾತ್ಮಕ ಪುನರ್ಬಲನವಾದರೆ ತೆಗಳಿಕೆಯು ಋಣಾತ್ಮಕ ಪುನರ್ಬಲನವಾಗಿದೆ. ಪರೀಕ್ಷಾ ಸಮಯದಲ್ಲಿ ತಂದೆ ತಾಯಿಗಳು ತೆಗಳಿಕೆಗಿಂತ ಹೊಗಳಿಕೆಯನ್ನೇ ಪುನರ್ಬಲನವಾಗಿ ಪ್ರಯೋಗಿಸಬೇಕು. ನೀನು ಅತ್ಯುತ್ತಮ ವಿದ್ಯಾರ್ಥಿಯಾಗಿದ್ದೀಯಾ. ಶಾಲೆಯ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲಿ ನಿನ್ನನ್ನು ನೀನು ಸಮರ್ಪಕವಾಗಿ ಪರಿಪೂರ್ಣವಾಗಿ ತೊಡಗಿಸಿಕೊಂಡಿದ್ದೀಯಾ. ಕಿರು ಪರೀಕ್ಷೆ, ಅರ್ಧವಾರ್ಷಿಕ ಪರೀಕ್ಷೆ, ಮಾಸಿಕ ಪರೀಕ್ಷೆ, ಸರಣಿ ಪರೀಕ್ಷೆಗಳಲ್ಲಿ ಚೆನ್ನಾಗಿ ಅಂಕ ಗಳಿಸಿದ್ದೀಯಾ. ಪೂರ್ವಭಾವಿ ಪರೀಕ್ಷೆಯಲ್ಲಿ ಉತ್ತಮವಾಗಿ ಸಾಧನೆ ಮಾಡಿದ್ದೀಯಾ ಎಂದು ಹುರಿದುಂಬಿಸಬೇಕು. ಒಂದೆರಡು ವಿಷಯಗಳಲ್ಲಿ ಕಡಿಮೆ ಅಂಕಗಳನ್ನು ಗಳಿಸಿದರೆ ಕಡಿಮೆ ಅಂಕ ಗಳಿಸಿದ ವಿಷಯಗಳನ್ನು ಇನ್ನೊಮ್ಮೆ ಚೆನ್ನಾಗಿ ಓದಿಕೋ. ಖಂಡಿತ ಅವುಗಳಲ್ಲಿಯೂ ಉತ್ತಮ ಅಂಕಗಳನ್ನು ಗಳಿಸುತ್ತೀಯಾ. ವಾರ್ಷಿಕ ಪರೀಕ್ಷೆಗೆ ನೀನು ಸಕಲ ಸಿದ್ಧತೆ ಮಾಡಿಕೊಂಡಿದ್ದೀಯಾ. ಭಯ ಬೇಡ, ಕೀಳರಿಮೆ ಬೇಡ, ಸಮಾಧಾನದಿಂದ ಇರು. ಖಂಡಿತವಾಗಿಯೂ ನೀನು ಉತ್ತಮ ಅಂಕಗಳನ್ನು ಗಳಿಸುತ್ತೀಯಾ ಎಂದು ಪ್ರೇರೇಪಿಸುತ್ತಾ ಮಕ್ಕಳ ಏಳಿಗೆಯನ್ನು ಪಾಲಕರು ನಿರೀಕ್ಷಿಸಬೇಕು. ಮಕ್ಕಳ ಹಿತದೃಷ್ಟಿಯಲ್ಲಿ ಯಾವ ವ್ಯಕ್ತಿ ಅಥವಾ ಶಿಕ್ಷಕರು ಗೌರವ ಹೊಂದಿರುತ್ತಾರೋ ಅಂತಹ ವ್ಯಕ್ತಿ ಅಥವಾ ಶಿಕ್ಷಕರು ಹೊಗಳಿಕೆ ಮತ್ತು ತೆಗಳಿಕೆಗಳನ್ನು ಬಳಕೆ ಮಾಡಿದರೆ ಅದು ಹೆಚ್ಚು ಪ್ರಭಾವಶಾಲಿಯಾಗಿರುತ್ತದೆ. ಮಕ್ಕಳ ದೃಷ್ಟಿಯಲ್ಲಿ ಯಾವ ವ್ಯಕ್ತಿ ಅಥವಾ ಶಿಕ್ಷಕರು ಕ್ಷುಲ್ಲಕರಾಗಿರುತ್ತಾರೋ ಅಂತಹ ವ್ಯಕ್ತಿ ಅಥವಾ ಶಿಕ್ಷಕರು ಹೊಗಳಿಕೆ ಮತ್ತು ತೆಗಳಿಕೆಗಳನ್ನು ಬಳಸಿದರೆ ಅದು ಯಾವುದೇ ಪ್ರಯೋಜನವಾಗುವುದಿಲ್ಲ. ಸ್ನೇಹಿತರೆ, ಹೊಗಳಿಕೆಯು ಧನಾತ್ಮಕ ಪ್ರೇರಣೆಯಾದರೆ ತೆಗಳಿಕೆಯು ಋಣಾತ್ಮಕ ಪ್ರೇರಕವಾಗಿದೆ. ಕಾಣಿಕೆ, ಪ್ರಶಸ್ತಿ, ಹಣ, ಪ್ರಮಾಣಪತ್ರ, ಹೊಗಳಿಕೆಗಳು ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತವೆ. ಜೊತೆಗೆ ಧೈರ್ಯ, ಸ್ವನಂಬಿಕೆ, ಸ್ವಾರ್ಥ ಮನೋಭಾವ, ಮುಡ್ಡುಗುವ ಪ್ರವೃತ್ತಿಯನ್ನು ಇಮ್ಮಡಿಗೊಳಿಸುತ್ತವೆ. ಹೊಡೆಯುವುದು, ಬೈಯುವುದು,
ತೆಗಳುವುದು ಮುಂತಾದವುಗಳು ಮಕ್ಕಳ ಮನಸ್ಸಿನ ಮೇಲೆ ತೀವ್ರತರ ಪರಿಣಾಮವನ್ನುಂಟು ಮಾಡುತ್ತವೆ. ಮಕ್ಕಳನ್ನು ಅತಿಯಾಗಿ ಹೊಗಳುವುದರಿಂದಾಗಿ ಕೆಲವೊಮ್ಮೆ ಮಕ್ಕಳಲ್ಲಿ ಅಹಂಕಾರ ಉಂಟಾಗುತ್ತದೆ. ಇಂತಹ ಮಕ್ಕಳು ಮುಂದೆ ಸರ್ವಾಧಿಕಾರಿಗಳಾಗಿ ಬೆಳೆಯುತ್ತಾ ಹೋಗುತ್ತಾರೆ. ಕ್ರಮೇಣ ಅವರು ಕಲಿಕೆಯಲ್ಲಿ ಹಿಂದುಳಿಯುತ್ತಾ ಹೋಗುತ್ತಾರೆ. ಅತಿಯಾಗಿ ತೆಗಳುವುದು ಕೂಡ ಅಪಾಯಕಾರಿ. ತಂದೆ ತಾಯಿಗಳಿಂದ ಪದೇ ಪದೇ ಬಯಸಿಕೊಂಡ ಮಕ್ಕಳು ಹಠಮಾರಿಗಳಾಗುತ್ತಾರೆ. ಕೆಲವು ಮಕ್ಕಳಂತೂ ಮನೆ ಬಿಟ್ಟು ಹೋಗುವುದು, ಪರೀಕ್ಷೆಯಲ್ಲಿ ಫೇಲಾದಾಗ ತಂದೆ ತಾಯಿಗಳಿಂದ ಟೀಕೆಗೊಳಗಾದವರು ಆತ್ಮಹತ್ಯೆ ಮಾಡಿಕೊಳ್ಳಲು ಹಿಂಜರಿಯುವುದಿಲ್ಲ. ಆದ್ದರಿಂದ ಹೊಗಳಿಕೆ ಮತ್ತು ತೆಗಳಿಕೆ ಹಿತಮಿತವಾಗಿರಲಿ. ಸ್ನೇಹಿತರೆ, ಪರೀಕ್ಷೆಗಳಲ್ಲಿ ಜಯಗಳಿಸಿದಾಗ, ಕ್ರೀಡೆಗಳಲ್ಲಿ ಗೆಲುವು ಸಾಧಿಸಿದಾಗ, ಉತ್ತಮ ನಡೆ ನುಡಿ ತೋರಿದಾಗ ಮಕ್ಕಳಲ್ಲಿರುವ ಗುಣಗಳು ವರ್ತನೆಗಳನ್ನು ಹೊಗಳಬೇಕೇ ಹೊರತು ಸಂಪೂರ್ಣವಾಗಿ ಮಕ್ಕಳಲ್ಲಿನ ಎಲ್ಲ ವರ್ತನೆಗಳನ್ನಲ್ಲ. ಹಾಗೆಯೇ ಪರೀಕ್ಷೆಯಲ್ಲಿ ಫೇಲಾದಾಗ, ದುಶ್ಚಟಗಳಲ್ಲಿ ನಿರತರಾದಾಗ ಮಕ್ಕಳ ಗುಣಗಳಿಗಾಗಿ ತೆಗಳಬೇಕೇ ಹೊರತು ಸಂಪೂರ್ಣವಾಗಿ ನಮ್ಮ ಮಕ್ಕಳನ್ನಲ್ಲ. ಆ ಗುಣಗಳನ್ನು ತ್ಯಜಿಸಿದರೆ ತಂದೆ ತಾಯಿಗಳು ನಮ್ಮನ್ನು ಪ್ರೀತಿಸುತ್ತಾರೆ ಎಂಬ ಸತ್ಯ ಮಕ್ಕಳಿಗೆ ಅರ್ಥವಾಗಬೇಕು. ನಿಮ್ಮ ಮಕ್ಕಳನ್ನು ಇತರರ ಮಕ್ಕಳೊಂದಿಗೆ ಹೋಲಿಸಬೇಡಿ. ನಿಮಗೆ 2 ಮಕ್ಕಳಿದ್ದು ಅವರಲ್ಲಿ ಶೈಕ್ಷಣಿಕ ಹಾಗೂ ಭಾವನಾತ್ಮಕ ವಿಭೇದಗಳಿರುತ್ತವೆ. ಅವುಗಳ ಆಧಾರದ ಮೇಲೆ ಒಬ್ಬನನ್ನು ಜಾಣ, ಬುದ್ಧಿವಂತ, ಕುಲಶ್ರೇಷ್ಠ ಎಂದು ಹೊಗಳುವುದು, ಮತ್ತೊಬ್ಬನನ್ನು ದಡ್ಡ, ಮಂದ, ಪೆದ್ದ, ಕುಲಕಂಟಕ ಎಂದು ನಿಂದಿಸುವುದು ಬೇಡ. ಹೀಗೆ ಮಾಡಿದರೆ ಮಂದ ಬುದ್ಧಿಯ ಮಗುವಿಗೆ ನೋವಾಗಿ ನಿಮ್ಮ ಮತ್ತು ಬುದ್ಧಿವಂತ ಮಗನ ಮೇಲೆ ದ್ವೇಷ ಬೆಳೆಸಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಕ್ರಮೇಣ ಹಠಮಾರಿ ಧೋರಣೆ ಪ್ರಾರಂಭವಾಗಿ ನಿಮ್ಮ ಮಕ್ಕಳು ತಪ್ಪು ದಾರಿ ಹಿಡಿದಾರು ಜೋಕೆ. ಮಕ್ಕಳಲ್ಲಿರುವ ಋಣಾತ್ಮಕ ಅಂಶಗಳನ್ನು ಹತ್ತಿಕ್ಕಿ ಧನಾತ್ಮಕ ಅಂಶಗಳ ಸಹಾಯದಿಂದ ಅವರಲ್ಲಿರುವ ಉತ್ತಮಿಕೆಯನ್ನು ಹೊರತರಲು ಪ್ರಯತ್ನಿಸಿ. ಸ್ನೇಹಿತರೆ, ಮಕ್ಕಳನ್ನು ಹೊಗಳುವಾಗ ಅಥವಾ ತೆಗಳುವಾಗ ನಾವು ಸರಿಯಾದ ಪದಗಳನ್ನು ಬಳಸಬೇಕು. ಇಲ್ಲದಿದ್ದರೆ ಹೊಗಳಿಕೆಯಿಂದ ಅಹಂಕಾರಿಗಳು, ತೆಗಳಿಕೆಯಿಂದ ಅಂತರ್ಮುಖಿಗಳು, ಖಿನ್ನರು ತಯಾರಾಗುತ್ತಾರೆ. ಹೊಗಳಿಕೆ ಮತ್ತು ತೆಗಳಿಕೆಗಳು ಎಷ್ಟು ಉಪಯುಕ್ತವೋ ಅಷ್ಟೇ ಅಪಾಯಕಾರಿ ಎಂಬುದನ್ನು ಪಾಲಕರು ನೆನಪಿಟ್ಟುಕೊಳ್ಳಬೇಕು. ಅವೆರಡನ್ನು ಸಂದರ್ಭೋಚಿತವಾಗಿ ಹಿತಮಿತವಾಗಿ ಬಳಸಿದಲ್ಲಿ ನಿಮ್ಮ ಮಕ್ಕಳು ಉನ್ನತ ವ್ಯಕ್ತಿಗಳಾಗಿ ಬದುಕು ರೂಪಿಸಿಕೊಳ್ಳಬಲ್ಲರು. ಧನ್ಯವಾದಗಳು.